ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಇವತ್ತಿನ ವಿಷಯ ಏನಂದರೆ, ಇವತ್ತು ಆರ್ ಸಿ ಬಿ ಮ್ಯಾಚ್ ಇದೆ. ಆರ್ ವರ್ಸಸ್ ಆರ್ ಸಿ ಬಿ ಎಲಿಮಿನೇಟರು ಇವತ್ತು ಆಡ್ತಾ ಇರೋದು. ಇನ್ನು ಏನು ಗುರು ಕ್ವಾಲಿಫೈಯರ್ ಆಗಿದ್ದು, ಕ್ವಾಲಿಫೈಯರ್ ಒನ್ನು ಒಳ್ಳೆ ಪ್ಲೇ ಆಫ್ ಥರನೇ ಇರಲಿಲ್ಲ. ಒಳ್ಳೆ ಒನ್ ಸೈಡೆಡ್ ಮ್ಯಾಚ್ ಹೊಡೆದಾಕಿದ್ರು KKR ಅವರು. ಯಾವನ್ ಗುರು ಅಹಮದಾಬಾದ್ ಪಿಚ್ಚಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಟಾಸ್ ವಿನ್ ಆದವ್ರು ಬ್ಯಾಟಿಂಗ್ ತೊಗೊತಾರೆ. ಯಾವ ಪ್ಯಾಟ್ ಕಮಿಂಗ್ಸು ಏನೋ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರಂತ ಬ್ಯಾಟಿಂಗ್ ತೊಗೊಂಬಿಟ್ಟಿದ್ದಾನೆ. ತಿಕ್ಲಾಗ್ರು ಯಾರ ಫ್ಯಾನ್ಸ್ನೇ ಕೇಳಿ ಟಾಸ್ ವಿನ್ನೋದವರು ಚೇಸಿಂಗ್ ಮಾಡ್ತಾರಂತ ಹೇಳ್ತಾರೆ. ಅವತ್ತು ನಾವು ಡೇ ಗೇಮಲ್ಲಿ ನಾವು ಆರ್ ಸಿ ಬಿ ವರ್ಸಸ್ GT ಆಡಿದ್ರಲ್ಲ, ಅಲ್ಲಿ ಡೇ ಗೇಮಲ್ಲೇ ನಾವು 16 ಓವರ್ಸ್ಗಿಂತ ಮುಂಚೆನೇ 200 ಹೊಡೆದಾಕಿದ್ದೀವಿ. ಇವಾಗ ಟಾಸ್ ವಿನ್ ಆಗ್ಬಿಟ್ಟು ಏನೋ ಬ್ಯಾಟಿಂಗ್ ತೊಗೊಂಡಿದ್ದಾನೆ. ದೊಡ್ಡದಾಗ ಏನೋ 300 ಹೊಡಿತಾರ. ನನಗೆ ಕ್ರಿಕೆಟ್ ಒಳ್ಳೆ ತಿಕ್ಲ ನನ್ನ ಮಗ. SRH ಹೋಗ್ಬೇಕಿತ್ತು. ಅವಾಗ ನಾವು 2016 ರಿಪೀಟ್ ಮಾಡಬೇಕಿತ್ತು. ಆರ್ ಸಿ ಬಿ ಫೈನಲ್ಸಲ್ಲಿ ಸೋತಿತ್ತಲ್ಲ, ಆ ಥರ ಆಗಲ್ಲ. ಅದು ಬಿಟ್ಟಾಕಿ ನಮಗೇನು ಅವ್ರನ್ನ ಕ್ವಾಲಿಫೈಯರ್ 2 ಅಲ್ಲೇ ಹೊಡೆದಾಕನ. ಈಗ ಸದ್ಯಕ್ಕೆ ಎಲಿಮಿನೇಟರಿಗೆ ಬರೋಣ. ಎಲಿಮಿನೇಟರ್ ಆರ್ ವರ್ಸಸ್ ಆರ್ ಸಿ ಬಿ. ಇವತ್ತು ಟಾಸ್ ಕ್ರೂಷಲ್ ಆಗೇ ಆಗುತ್ತೆ. ಸೇಮ್ ಪಿಚ್ಚಲ್ಲಿ ಆಡ್ತಿರೋದು, ಸೇಮ್ ಸ್ಟೇಡಿಯಮಲ್ಲಿ ಆಡ್ತಿರೋದು. ಪಿಚ್ ಗೊತ್ತಿಲ್ಲ, ಸೇಮ್ ಸ್ಟೇಡಿಯಮಲ್ಲಿ ಆಡ್ತಿರೋದು. ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಆಡ್ತಾಯಿದ್ದಾರೆ. ಸೊ ಇವತ್ತು ಟಾಸ್ ಮ್ಯಾಟ್ರ್ ಆಗೇ ಆಗುತ್ತೆ. ಆರ್ ಸಿ ಬಿ ಟಾಸ್ ವಿನ್ ಆದರೆ ಚೇಸಿಂಗ್ ತೊಗೋಬೇಕು. ಅಕಸ್ಮಾತ್ ಟಾಸ್ ಸೋತ್ರೆ ಒಂದು ಸ್ಟಾರ್ಟಿಂಗು ಒಂದು 5 ಓವರ್ಸ್ ನೋಡ್ಕೊಂಡು ಆಡಬೇಕು. ಯಾಕಂದರೆ ಬಾಲು ಸೀಮ್ ಆಗ್ತಾಯಿರುತ್ತೆ, ಸ್ವಿಂಗ್ ಆಗ್ತಾಯಿರುತ್ತೆ. ಸೊ ಸ್ವಲ್ಪ ನೋಡ್ಕೊಂಡು ಆಡಬೇಕು. ಆಮೇಲೆ ರನ್ ಹೊಡಿಬೋದು. ಇವು 200 ಎಲ್ಲ ಕಮ್ಮಿನೇ ಇರುತ್ತೆ, ಒಂದು 220 ಆ ರೇಂಜಲ್ಲಿ ಹೊಡಿಬೇಕು. ಸೊ ಆವಾಗ ಸ್ವಲ್ಪ ಡಿಫೆಂಡ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಕೊಂಡಿದ್ದೀನಿ, ಫಸ್ಟ್ ಬ್ಯಾಟಿಂಗ್ ಆಡಿದವ್ರಿಗೆ. ಸೊ ನನ್ನ ಪ್ರಕಾರ ಇವತ್ತು ಟಾಸ್ ತುಂಬ ಕ್ರೂಷಲ್ ಆಗುತ್ತೆ. ನೋಡೋಣ ಇವತ್ತು ಟಾಸ್ ಯಾರ ಕಡೆ ಹೋಗುತ್ತಂತ. ಅದಾದಮೇಲೆ ಚೇಂಜಸ್ಸು ಏನಿರಲ್ಲ. ಈಗ ಚೇಂಜಸ್ ಅಂದರೆ ಆರ್ ಯಾವ ಚೇಂಜಸ್ ಇಲ್ಲ. ಬಟ್ಲರ್ ಇಲ್ಲ, ಅವ್ರ ಬದಲು ಇನ್ನೊಬ್ಬ ಯಾರೋ ಫಾರಿನರ್ನ ಹಾಕ್ಕೊತಾರೆ. ಮೋಸ್ಟ್ಲಿ ಅವ್ರದ್ದು ಹಿಟ್ಮೇರು ಅವರೆಲ್ಲ ವಾಪಸ್ ಬರ್ತಾರೆ. ಯಾಕಂದರೆ ಈಗ ಪ್ಲೇ ಆಫ್ ಅಲ್ವಾ, ಈಗ ಬಚ್ಚಿಟ್ಕೊಳಕ್ಕಾಗಲ್ಲ ಆರ್ ಟೀಮು ಅವ್ರನ್ನೆಲ್ಲ. ಸೊ ಅವ್ರನ್ನ ಆಡಿಸ್ತಾರೆ. ಹಿಟ್ಮೇರು ಮತ್ತು ರೋಹನ್ ಪವಲು ಅವ್ರಿಗೆಲ್ಲ ಪ್ಲ್ಯಾನ್ ಮಾಡ್ಕೊಬರ್ಬೇಕು. ಅವರು ಮ್ಯಾಚ್ ವಿನ್ನರ್ಸೇ, ಯಾವಾಗನ ಮ್ಯಾಚ್ ಟರ್ನ್ ಮಾಡ್ತಾರೆ. ಸೊ ಅವ್ರಿಗೂ ಪ್ಲ್ಯಾನ್ ಮಾಡ್ಕೊಬಂದು ವಿಕೆಟ್ ತೆಗಿಬೇಕು ಆರ್ ಸಿ ಬಿ. ಚೆನ್ನಾಗಿ ಮಾಡಿದೆ ಮ್ಯಾನೇಜ್ಮೆಂಟು. ನಾವೇ ಈಗ ಎಲಿಮಿನೇಟರ್ಗೆ ಯಾರು ಕಾನ್ಫಿಡೆನ್ಸಾಗಿ ಹೋಗ್ತಾರೆ ಅಂದರೆ ನಾವು ಆರ್ ಸಿ ಬಿ ಅವರೇ ಅಂತ ಹೇಳ್ತೀನಿ. ಯಾಕಂದರೆ ಕಂಟಿನ್ಯೂಸ್ 6 ಮ್ಯಾಚು ವಿನ್ ಬಂದಿದ್ದೀವಿ. ಕಂಟಿನ್ಯೂಸ್ 4 ಮ್ಯಾಚ್ ಸೋಲ್ಕೊಬರ್ತಾಯಿದೆ. ಇನ್ನೊಂದು ಮ್ಯಾಚು ವಾಶ್ಔಟ್ ಆಯಿತು, ಲಾಸ್ಟ್ ಮ್ಯಾಚು KKR ವರ್ಸಸ್ RR. ಸೊ ಅವರು ಕಾನ್ಫಿಡೆನ್ಸ್ ಇರಲ್ಲ. ಅವ್ರ ಮ್ಯಾಚ್ ವಿನ್ ಆಗಿ ಯಾವಾಗ ಅವರು ಏಪ್ರಿಲಲ್ಲಿ ಅವ್ರಿಗೆ ಮ್ಯಾಚ್ ವಿನ್ ಆಗಿದ್ದು, ಮೇಲ್ ಒಂದು ಮ್ಯಾಚ್ ವಿನ್ ಆಗಿಲ್ಲ. ಸೊ ನಾವು ಇನ್ನು ಆಪೋಸಿಟಲ್ಲಿ ನೋಡಿ, ನೀವು ಆರ್ ಸಿ ಬಿ ತೊಗೊಂಡ್ರೆ ಮೇಯಲ್ಲೇ ನಾವು 6 ಮ್ಯಾಚ್ ವಿನ್ ಆಗಿದ್ದೀವಿ. ಸೊ ಅಜಗಜಾಂತರ ವ್ಯತ್ಯಾಸ ಆರ್ ಸಿ ಬಿಗೂ ಮತ್ತು RRಗೂ. ಇವತ್ತು ಎಲ್ಲರ ಫೇವ್ರೇಟು ಆರ್ ಸಿ ಬಿ ಇರುತ್ತೆ. ಆರಾಮಾಗಿ ಹೊಡೆದಾಕ್ಬೋದು. RR ಏನು ಸ್ಟ್ರಾಂಗ್ ಇಲ್ಲ ಈಗ ಅವ್ರದ್ದು. ಈಗ ಬಾಲಿಂಗು ಅವ್ರದ್ದು ಫುಲ್ ಇದಾಗ್ಬಿಟ್ಟಿದೆ. ಲೈಕ್ ಎಲ್ಲರಿಗೂ ಗೊತ್ತು, ಸಂದೀಪ್ ಶರ್ಮಾ ಬರ್ತಾನಪ್ಪ, ಸ್ಲೋವರ್ ಒನ್ ಆಗ್ತಾನಪ್ಪ, ಟ್ರೆಂಟ್ ಬೋಲ್ಟಪ್ಪ ಫಸ್ಟೇ 1-2 ಓವರ್ ವಿಕೆಟ್ ತೆಗಿತಾನೆ, ಇಲ್ಲಾಂದರೆ ಏನಿಲ್ಲ. ಆಮೇಲೆ ಚಹಲ್ಗೆ ಯಾರೂ ವಿಕೆಟ್ ಕೊಡ್ತಾಯಿಲ್ಲ, ಅವರಿಗೂ ನೋಡ್ಕೊಂಡು ಆಡ್ತಾಯಿದ್ದಾರೆ. ಸೊ ಈಗ ಬಾಲಿಂಗ್ ಎಲ್ಲ ಇದಾಗ್ಬಿಟ್ಟಿದೆ ಅವ್ರದ್ದು. ಎಲ್ಲರಿಗೂ ಗೊತ್ತಾಗಿದೆ ಏನು ಮಾಡ್ತಾರಂತ. ಸೊ ಆರಾಮಾಗಿ ಸೋಲಿಸ್ಬೋದು ಅಂದ್ಕೊಂಡಿದ್ದೀನಿ. ಅಷ್ಟೇ, ಆರಾಮಾಗಿ ಸೋಲ್ಸಾಕ್ತಾರೆ RRನ. ಆರ್ ಸಿ ಬಿಲಿ ಏನೂ ಚೇಂಜಸ್ ಇಲ್ಲ, ಸೇಮ್ ಟೀಮು ಸೆಟ್ಲಾಗಿದೆ. ಒಂದು ಚೇಂಜಸ್ ಮಾಡೋಕ್ಕಾಗಲ್ಲ. ಮ್ಯಾಕ್ಸ್ವೆಲ್ಲು ಇನ್ನೂ ಸ್ವಲ್ಪ ಬ್ಯಾಟಿಂಗ್ ಫಾರ್ಮಿಗೆ ಬಂದರೆ ಈ ಟೀಮ್ ಅನ್ಸ್ಟಾಪಬಲು. ನೋಡ್ತಾ ಇದ್ದೆ, ಸ್ಟ್ಯಾಟ್ಸ್ಗಳೆಲ್ಲ ನೋಡ್ತಾ ಇದ್ದೆ. ಪ್ಲೇ ಆಫ್ ಬಿಟ್ಟಾಕಿ, ಪ್ಲೇ ಆಫ್ಗಿಂತ ಮುಂಚೆ ಲೀಗ್ ಮ್ಯಾಚಸ್ ಇರ್ತಾವಲ್ಲ, ಅದರಲ್ಲಿ ಹೈಯೆಸ್ಟ್ ರನ್ ಸ್ಕೋರರ್ ನಾವು. ಹೈಯೆಸ್ಟ್ ಬೌಂಡ್ರಿ ರನ್ಸಲ್ಲಿ ನಾವು ಸ್ಕೋರ್ ಮಾಡಿದ್ದೀವಿ. ಹೈಯೆಸ್ಟ್ 50s ಹೊಡೆದಿರೋದು ನಾವೇ ಟೀಮಲ್ಲಿ. ಮತ್ತು ಹೈಯೆಸ್ಟ್ 150 ಸಿಕ್ಸರ್ಸ್ ನಾವೇ ರೀಚ್ ಮಾಡಿದ್ದು ಫಸ್ಟು. ಸೊ ಬ್ಯಾಟಿಂಗು ನಮ್ಮದು ಮೇನ್ ಸ್ಟ್ರೆಂತು. ಅದೇ ಥರ ಆಡ್ತಾಯಿದ್ದಾರೆ. ಈಗ ಬಾಲಿಂಗು ಫಾರ್ಮಿಗೆ ಬಂದುಬಿಟ್ಟಿದೆ. ಇನ್ನು ಈ ಸತಿ RRಗೆ ಇವತ್ತು ಹೊಡೆದಿದೆ. ಕ್ವಾಲಿಫೈಯರಲ್ಲಿ ಕ್ವಾಲಿಫೈಯರ್ 2 ಅಲ್ಲಿ SRH ಹೊಡೆದ್ಬಿಟ್ಟು ಫೈನಲ್ಸ್ಗೆ ಹೋಗೋದೇ ಈ ಸತಿ. ಯಾವನೂ ತಡೆಯೋಂಗಿಲ್ಲ. ಸೊ ಅದೊಂದು ಟಾಸ್ ಕ್ರೂಷಲ್ ಆಗುತ್ತೆ. ಆರ್ ಸಿ ಬಿ ಟಾಸ್ ವಿನ್ ಆದರೆ ಚೇಸಿಂಗ್ ತೊಗೊಂಡು ಒಂದು ಅವ್ರನ್ನ ರೆಸ್ಟ್ರಿಕ್ಟ್ ಮಾಡಿದ್ರು. ನೀವು 160, 170ಗೆ ರೆಸ್ಟ್ರಿಕ್ಟ್ ಮಾಡಿದ್ರು ಆರಾಮಾಗಿ. ನೆನ್ನೆ ನೋಡಿದ್ರಲ್ಲ, 160 ಟಾರ್ಗೆಟ್ ಕೊಟ್ಟಿದ್ದು ಇವರು ಯಾರು SRH ಅವರು, ಅದನ್ನು 13.4 ಹೊಡೆದಾಕಿದ್ದಾರೆ. ಯಾರು ಅವ್ನು ಪ್ಯಾಟ್ ಕಮಿಂಗ್ಸ್ ಒಳ್ಳೆ ತಿಕ್ಲ ಕ್ರಿಕೆಟ್ ಆಡ್ತಾ ಯೋಚನೆ ಮಾಡೋದು ಬಿಟ್ಟು ಬ್ಯಾಟಿಂಗ್ ಆಡ್ತಾನಂತ ಯಾರಿಗೂ ಬ್ಯಾಟಿಂಗ್ ತೊಗೊತಾರೆ. ಅಲ್ಲಿ ಹೆಂಗೆ ಮಿಚೆಲ್ ಸ್ಟಾರ್ಕು ಬಿಗ್ ಪ್ಲೇಯರ್, ಬಿಗ್ ಗೇಮ್, ಬಿಗ್ ಪ್ಲೇಯರ್ ಬಂದೇ ಬರ್ತಾರೆ ಪಾರ್ಟಿಗೆ. ಅಲ್ಲೇ 3 ವಿಕೆಟ್ ತೆಗಿತಾರೆ ಅವರು. ಏನು ಗುರು, ಆರಾಮಾಗಿ SRHಗೆ ಆರಾಮಾಗಿ ಫೈನಲ್ಸ್ಗೆ ಹೋಗೋ ಚಾನ್ಸ್ ಇತ್ತು. ಅವರೇ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಇವರಿಗೆ ಫಸ್ಟೇ ಬ್ಯಾಟಿಂಗ್ ಕೊಟ್ಟಿದ್ರೆ
ಕೆ ಕೆ ಆರ್ ಅವ್ರಿಗೆ. ಅವ್ರು ಏನು ಹೊಡಿತಾ ಇಲ್ಲ, ತಿಕ್ಲ ನನ್ನ ಮಕ್ಕಳು ಬಿಟ್ಟಾಕಿ ಅವ್ರದ್ದು. ನಮ್ಮದೇನೋ ಕೆ ಕೆ ಆರ್ನ ನಾವು ಫೈನಲ್ಸಲ್ಲಿ ಮೀಟ್ ಮಾಡ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ನಿಮಗೆ ಅಲ್ಲಿ ಮೇಯ್ನು ಸಂಜು ಸ್ಯಾಮ್ಸನ್ನು, ರಿಯಾನ್ ಪರಾಗು ಅಷ್ಟೇ, ಅವರಿಬ್ಬರೇ ಆಡ್ತಾ ಇರೋದು, ಇನ್ಯಾರಿಲ್ಲ. ಓಪನಿಂಗಲ್ಲಿ SSG ಸ್ಕೂಲ್ ಒಂದ್ಸತಿ ಕ್ಲಿಕ್ ಆಗ್ತಾರೆ, ಒಂದ್ಸತಿ ಕ್ಲಿಕ್ ಆಗಲ್ಲ, ಗೊತ್ತಿಲ್ಲ. ಇದು ಪ್ಲೇ ಆಫ್ ಅಂತ, ಇಲ್ಲಿಂದ ನಾಕ್ಔಟ್ಸ್ ಅಂತ ಗೊತ್ತಿರುತ್ತೇನೋ, ಅದಕ್ಕೆ ಆಡ್ಬೋದು, ಹೇಳೋಕ್ಕಾಗಲ್ಲ. ಸೊ ನೋಡೋಣ, ಎಲ್ಲರಿಗೂ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ RCB ಚೆನ್ನಾಗಿ, ಎಲ್ಲ ಗೇಮ್ ಟೈಮ್ ಇರುತ್ತೆ. ನಮಗೆ RRಗಿಂತ ನಮಗೆ ಜಾಸ್ತಿ ಗೇಮ್ ಟೈಮ್ ಸಿಕ್ಕಿರೋದು. ಸೊ ಎಲ್ಲರ ಫೇವ್ರೇಟು ಈ ಸತಿ RCB ಇದ್ದೇ ಇರುತ್ತೆ. ಆರಾಮ RRನ ಹೊಡೆದಾಕ್ತಾರೆ ಅಂತ ನನ್ನ ಅಭಿಪ್ರಾಯ. ಇನ್ನೇನು ಮಿಸ್ ಮಾಡಿದ್ದೀನ ಅಷ್ಟೇ. ಇವತ್ತು RR ನೋಡಿದ್ದಾರೆ, ಕ್ವಾಲಿಫೈಯರ್ 2 SRH ಜೊತೆ ಆಡ್ತಾರೆ. ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತು ನಿಮ್ಗೆ ಏನು ಮಾಡಬೇಕು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.